ಹೇಮರೆಡ್ಡಿ ಮಲ್ಲಮ್ಮನ ಪುರಾಣನೇ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿವಿ ಅಂತಂದರೆ, ಬಹುಶಃ ನಿಮಗೆಂದ ಕಲ್ಪನಾ ಇರಲಿ, ಈ ಜಗತ್ತಿನೊಳಗೆ ನಾವು ಏನಾದರೂ ಕೂಡ ಭಕ್ತಿ ಮಾಡೋದು ಕಲಿಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆ ಕೇಳಿನೇ ನಾವೆಂದ ಭಕ್ತಿ ಮಾಡೋದನ್ನು ಕಲಿಬೇಕಾಗ್ತದೆ. ಒಬ್ಬೊಬ್ಬರಿಂದ ಒಂದೊಂದು ಕಲಿತಕ್ಕಂಥದ್ದು ಇರ್ತದೆ. ಶರಣರು ಸುಮ್ಮನೆ ಅಂದ ಆಗಿ ಹೋಗಿಲ್ಲ ಈ ಭೂಮಿ ಮೇಲೆ. ಶರಣರು, ಸಂತರು, ಮಹಾತ್ಮರೆಲ್ಲ ಸುಮ್ಮನೆ ಈ ಭೂಮಿ ಮೇಲೆ ಅಂದ ಆಗಿ ಹೋಗಿಲ್ಲ. ಅವರೆಲ್ಲ ಏನು ಮಾಡ್ಯಾರ ತಗೊಂಡ ಕೇಳಿದ್ರೆ, ಭಗವಂತನಿಗೆಂದ ಕೊಟ್ಟಿರ್ತಕ್ಕಂಥ ವಚನವನ್ನು ಪಾಲನೆ ಮಾಡಿದ್ರು, ಅವರೆಲ್ಲ ಶರಣರಾದರು. ನಾವು ಪರಮಾತ್ಮನಿಗೆಂದ ಕೊಟ್ಟಿರ್ತಕ್ಕಂಥ ವಚನವನ್ನು ಪಾಲನೆ ಮಾಡ್ತಾ ಇಲ್ಲ, ನಾವು ಇನ್ನೂ ಕೂಡ ನಾವು ಇಲ್ಲೇ ಇದೀವಿ. ಏನು ವಚನ ಕೊಟ್ಟಿವೆ ತಗೊಂಡ ಕೇಳಿದ್ರೆ, ಬಹುಶಃ ನಿಮಗೆಲ್ಲರಿಗೂ ಕೂಡ ಕಲ್ಪನಾ ಇರಲಿ, ಇವತ್ತು ಮಲ್ಲಿಕಾರ್ಜುನ ದೇವಸ್ಥಾನ ಇದೆ. ನಾವೆಲ್ಲ ಪ್ರಮಾಣ ಮಾಡಿ ಬಂದು ಈ ಭೂಮಿಗೆ ಬಂದಿರತಕ್ಕಂಥವ್ರು. ನಾವೆಲ್ಲ ಏನು ಪ್ರಮಾಣ ಮಾಡೀವಿ, ಯಾವಾಗ ಪ್ರಮಾಣ ಮಾಡೀವಿ ಅಂತ ಕೇಳಿದ್ರೆ, ಸಾಕ್ಷಾತ್ ಭಗವಂತನ ಪಾದ ಮುಟ್ಟಿ ನಾವೆಲ್ಲರೂ ಕೂಡ ಆಣಿ ಮಾಡಿ ಈ ಭೂಮಿಗೆ ಬಂದಿರತಕ್ಕಂಥವ್ರು. ನಾವು ಸುಮ್ಮನೆ ಬಂದಿರತಕ್ಕಂಥವ್ರಲ್ಲ. ನಾವು ಮನುಷ್ಯರಾಗಿ ಈ ಭೂಮಿಗೆ ನಾವು ಹೆಂಗೆ ಬಂದೀವಿ ಅಂತ ಕೇಳಿದ್ರೆ, ಹಿಂದಿನ ಜನ್ಮದೊಳಗೆ ಆಕಳಾಗಿ ಹುಟ್ಟಿ, ಎತ್ತಾಗಿ ಹುಟ್ಟಿ, ಸಮಾಜ ಸೇವೆ ಅಂತಕ್ಕಂಥ ಮಾಡಿ, ಜನರ ಸೇವಾ ಮಾಡಿ, ಏನೋ ಅಲ್ಪ ಸ್ವಲ್ಪ ಪುಣ್ಯ ಅನ್ನತಕ್ಕಂಥ ಸಂಗ್ರಹದ ಫಲದಿಂದ ನಮಗೆಂದ ಭಗವಂತ ಈ ಜನ್ಮ ಅನ್ನತಕ್ಕಂಥದ್ದನ್ನು ಮನುಷ್ಯ ಜನ್ಮ ತಗೊಂಡು ಕೊಟ್ಟಾನ. ಇದು ಸಾಮಾನ್ಯವಾಗಿರ್ತಕ್ಕಂಥ ಜನ್ಮ ಅಲ್ಲ. ನಾವು ನೀವೆಲ್ಲ ಏನು ತಿಳ್ಕೊಂಡ್ವಿ, ಏನೋ ಹುಟ್ಟಿದ್ವಿ, ಏನೋ ಸತ್ತಿವಿ ತಿಳ್ಕೊಂಡ್ರ ಏನ್ರಿ, ಇದು ಅಪರೂಪವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಇದೆ. ಇದು 84 ಲಕ್ಷ ಜೀವರಾಶಿಗಳೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ. ಆದ್ರೆ ಈ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ನಾವು ಬರಬೇಕಾಗಿತ್ತು ಅಂತ ತಿಳ್ಕೊಂಡ್ರ ನಾವೆಲ್ಲ ಹೆಂಗೆ ಬಂದಿವ್ರಿ ಅಂತ ತಿಳ್ಕೊಂಡ ಕೇಳಿದ್ರೆ, ನನ್ನ ಮಾತು ನಿಮಗೆ ತಿಳಿತಾವಲ್ಲ, ಕನ್ನಡ ರೀ ತಿಳಿತಾವಲ್ರಿ. ನಾವೆಲ್ಲ ಈ ಭೂಮಿಗೆ ಬರೋದಕ್ಕಿಂತ ಪೂರ್ವದೊಳಗೆ ತಾಯಿ ಗರ್ಭದೊಳಗಿದ್ದಾಗ ನಾವೆಲ್ಲ 8 ತಿಂಗಳ ಮಗುವಾಗಿರ್ತಿರ್ತೀವಿ. ತಾಯಿ ಗರ್ಭದೊಳಗಿದ್ದಾಗ ನಾವು ಎಲ್ಲರೂ ಇಲ್ಲಿ ಜಾತಿ, ಮತ, ಕುಲ, ಪಂಥ, ಶ್ರೀಮಂತರು, ಬಡವರು ಹತ್ತಿಕೊಂಡಲ್ಲ, ಈ ಭೂಮಿಗೆ ಮನುಷ್ಯ ಜನ್ಮ ಅಂತಕ್ಕಂಥ ತೊಟ್ಟು ಯಾರು ಭೂಮಿಗೆ ಬಂದಾರಲ್ಲ, ಇವರೆಲ್ಲ ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳದೊಳಗೆ ನಿಮಗೆಲ್ಲ ತಾಯಿ ಗರ್ಭದೊಳಗೆ 2 ದರ್ಶನವನ್ನು ಕೊಡ್ತಾರೆ. ಕಲ್ಪನೆ ಇರಲಿ ನಿಮಗೆಲ್ಲರಿಗೂ. 2 ದರ್ಶನವನ್ನು ಕೊಡ್ತಾರೆ. ಯಾರಿಬ್ರು? ಮೊದಲನೇ ದರ್ಶನ ಕೊಟ್ಟಿರ್ತಕ್ಕಂಥವ್ ಯಾರು ಒತ್ತುಕೊಂಡ ಕೇಳಿದ್ರೆ, ಭಗವಂತ ಈ ಜನ್ಮ ಅಂತಕ್ಕಂಥ ಕೊಟ್ಟು ಕಳಿಸ್ಯಾನಲ್ಲ, ತಾಯಿ ಗರ್ಭದೊಳಗಿಂದ ಇದ್ದಾಗ ಭಗವಂತ ನಿಮಗೆ ಪ್ರತ್ಯಕ್ಷನಾಗಿ ನಿಮಗೆ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ಪ್ರಸಂಗದೊಳಗ ಮೊದಲನೇದಾಗಿಂದ ಮನುಷ್ಯಾಗಿಂದ ಹುಟ್ಟಿದ್ದೇ ಒಂದು ದೊಡ್ಡ ಖುಷಿ. ಅಂಥದ್ರೊಳಗಿಂದ ಭಗವಂತ ಬಂದಿಂದ ಪ್ರತ್ಯಕ್ಷನಾದಾಗ ಆ ಗರ್ಭದೊಳಗಿರ್ತಕ್ಕಂಥ ಮಗುವಿಗಿಂದ ಬಹಳ ಆನಂದ ಆಗಿಬಿಡ್ತದೆ, ಖುಷಿ ಆಗ್ತದೆ. ಭಗವಂತ ಭೇಟಿ ಅನ್ನಲ್ಲ. ಒಂದು ಅಪರೂಪವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಕೊಟ್ಟಿದ್ದು ಒಂದು ಕಡೆಗಿಂದ ಖುಷಿ ಆದರೆ, ಇನ್ನೊಂದು ಕಡೆಗಿಂದ ಭೂಮಿಗೆ ಹೋಗುವುದಕ್ಕಿಂತ ಪೂರ್ವದೊಳಗಿಂದ ಭಗವಂತ ಪ್ರತ್ಯಕ್ಷನಾದ. ಯಾವಾಗಿಂದ ಭಗವಂತನನ್ನ ನೋಡಿ ನಾವು ಆನಂದ ಪಟ್ಟು ಪರಮಾತ್ಮನಿಗೆ ನಾವು ಏನು ಮಾತು ಕೊಟ್ಟಿವಿ ಅಂತಂದ್ರೆ, ಹೇ ಪರಮಾತ್ಮ, ಒಂದಲ್ಲ ಎರಡಲ್ಲ 84 ಲಕ್ಷ ಜೀವರಾಶಿಗಳೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ನನ್ನನ್ನು ಈ ಭೂಮಿಗೆಂದ ಕಳಿಸಿಕೊಡ್ಲಕತ್ತೀಯ. ಆದ್ರೆ ನಾನು ಈ ಭೂಮಿಗೆಂದ ಹೋದ ಬಳಿಕ ನಾನು ಇನ್ನಿತರ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ. ಹಾಗಾದ್ರೆ ನಾನು ಹೆಂಗೆ ಜೀವನ ಕಳಿತೀನಿ ತಗೊಂಡ ಕೇಳಿದ್ರ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ನಾಮಸ್ಮರಣೆ ಅಂತಕ್ಕಂಥ ಮಾಡ್ತೀನಿ, ದಾನ ಧರ್ಮಾದಿಗಳನ್ನು ಮಾಡ್ತೀನಿ, ಪುಣ್ಯ ಕಾರ್ಯಗಳನ್ನು ಮಾಡಿ ಒಂದು ಕಡೆಗೆ ಧರ್ಮದ ಗಂಟೆ ಕಟ್ಕೊಂಡು ನಿನ್ನ ಪಾದಕ್ಕೆ ಬರ್ತೀನಿ, ಇನ್ನೊಂದು ಕಡೆಗಿಂದ ಪುಣ್ಯದ ಗಂಟೆ ಕಟ್ಕೊಂಡು ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ತಂದು ನಾವೆಲ್ಲ ಭಗವಂತನ ಪಾದ ಮುಟ್ಟಿಂದ ಆಣಿ ಮಾಡಿ ಬಂದೀವಿ. ನಮಗೆ ಯಾರಿಗಾರು ನೆನಪದೇನ್ರಿ? ನಮಗೆ ಯಾರಿಗೇನು ಕೂಡ ನೆನಪಿಲ್ಲ ಏನ್ರಿ. ನಾವು ಪರಮಾತ್ಮನ ಪಾದ ಮುಟ್ಟಿಂದ ಆಣಿ ಮಾಡಿ ಬಂದೀವಿ. ಏನಂತ ಆಣಿ ಮಾಡಿವಿ? ನಾ ಹೇಳಿನಲ್ಲಿ ಮಗ, ಪರಮಾತ್ಮ ಸದಾಕಾಲ ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ಧ್ಯಾನ ಮಾಡ್ತೀನಿ, ದಾನ ಧರ್ಮಾದಿಗಳನ್ನು ಮಾಡ್ತೀನಿ, ಪುಣ್ಯ ಕಾರ್ಯಗಳನ್ನು ಮಾಡಿ ಪುಣ್ಯದ ಗಂಟೆ ಅಂತಕ್ಕಂಥ ಕಟ್ಕೊಂಡು ನಿನ್ನ ಪಾದಕ್ಕೆಂದ ಬರ್ತೀನಿ ಎತ್ತಿಕೊಂಡು ನಾವೆಲ್ಲ ಆಣಿ ಮಾಡಿದ್ವಿ. ಯಾವಾಗ ನಾವು ತಾಯಿ ಗರ್ಭದಿಂದ ನಾವು ಭೂಮಿಗೆ ಬಿದ್ದೇವೋ ಏನ್ರಿ, ನಮ್ಗೆ ಯಾರಿಗೂ ಕೂಡ ಅದು ನೆನಪೇ ಇಲ್ಲ. ನಮ್ಗೆ ಯಾರಿಗಾರು ನೆನಪದೇನ್ರಿ? ನಮಗೆ ಭೂಮಿ ಬಿದ್ದು ಕೂಡಲೇನ ಯವ್ವ ನಿಮ್ಮ ಹೆಣ್ಮಕ್ಳಿಗೆ ಕೇಳ್ತೇನೆ, ಕೂಸು ಭೂಮಿಗೆ ಬಿದ್ದು ಕೂಡಲೇನ ಒಂದರೆ ಮಲ್ಲಯ್ಯ ತಗೊಂಡು ಹುಟ್ಟಿದ ಕೇಳಿರಿ ಏನ್ರಿ? ಒಂದರೆ ಬಸವಣ್ಣ ತಗೊಂಡು ಹುಟ್ಟ್ಯಾವ, ಒಂದರೆ ಶಿವ ತಗೊಂಡು ಹುಟ್ಟ್ಯಾವ. ಭೂಮಿ ಬಿದ್ದು ಕೂಡಲೇನ ಚಾ 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 ಆತಾವ. ಯಾಕಂದ್ರೆ ತೆಂಬಿಗಟ್ಲೆ ಚಾ ಕುಡ್ದೆ ಹಡ್ದಿರ್ತೀರ ಅವು ಭೂಮಿಗೆ ಬಿದ್ದು ಕೂಡಲೇನ ಚಾ ಆತಾವ. ಒಂದರೆ ಶಿವ ತಗೊಂಡು ಹುಟ್ಟಿದ ಕೇಳಿರಿ. ತಾಯಿ ಗರ್ಭದಿಂದ ಏನ್ರಿ, ತಾಯಿ ಗರ್ಭದೊಳಗೆ ಇದ್ದಾಗ ಭಗವಂತನಿಗೆ ಮಾತು ಕೊಟ್ಟು ನಿನ್ನ ಧ್ಯಾನ ಮಾಡ್ತೀನಿ ತಗೊಂಡೊಂದು ಮಾತು ಕೊಟ್ಟು ಬಂದಿರತಕ್ಕಂಥ ಕೂಸ
ನಿನ್ನ ಆರಾಧನೆ ಮಾಡ್ತೀನಿ ಎತ್ತಿಕೊಂಡು ಮಾತು ಕೊಟ್ಟಿರ್ತಕ್ಕಂಥ ಕೂಸ ಏನ್ರಿ ನಾ ಪುಣ್ಯನೇ ಮಾಡ್ತೀನಿ, ದಾನ ಮಾಡ್ತೀನಿ, ಧರ್ಮದಿಂದ ನಡಿತೀನಿ ಎತ್ತಿಕೊಂಡು ಏನ್ರಿ ಭಗವಂತನಿಗೆ ಮಾತು ಕೊಟ್ಟಿರ್ತಕ್ಕಂಥ ಕೂಸ ಯಾವಾಗ ಇದು ಭೂಮಿಗೆ ಬಿದ್ದು ಕೂಳ್ಯನ ಒಂದೂ ಕೂಡ ಶಿವ ಅಲ್ಲಿಲ್ಲ, ಒಂದು ಕೂಡ ಪರಮಾತ್ಮ ಅಲ್ಲಿಲ್ಲ. ಭೂಮಿಗೆ ಬಿದ್ದು ಕೂಳ್ಯನ ಬೇರೆದ್ದನ್ನೇ ಬೇಡ್ಲಿಕ್ಕತ್ತವಲ್ಲ, ಯಾಕೆ ಭೂಮಿಗೆ ಬಿದ್ದು ಕೂಳ್ಯನ ಬೇರೆದು ಬೇಡ್ತಾವ ಎತ್ತಿಕೊಂಡ್ರೆ ಈ ವಿಷಯಾದಿಗಳ ವಾಸನೆ ಅನ್ನತಕ್ಕಂಥದ್ದನ್ನ ಯಾವಾಗ ಮೂಗಿನ ಯಾವ ಮಗುವಿನ ಮೂಗಿ ನಾ ಯಾಕೆ ಇದನ್ನ ಮಾತು ಹೇಳಕತ್ತೀನಿ ಎತ್ತಿಕೊಂಡ್ರ ನಾವು ಕೂಡ ತಾಯಿ ಗರ್ಭದಿಂದ ಭೂಮಿಗೆ ಬರೋ ಪರಂತರವಾಗಿ ಕೂಡ ಶಿವ ಅಂದಿವಿ, ಹರಾರ ಅಂದಿವಿ, ಮಲ್ಲಯ್ಯ ಕೂಡ ಅನ್ಕೋತ ಬಂದಿವಿ. ಯಾವಾಗಿಂದ ತಾಯಿ ಗರ್ಭದಿಂದ ನಾವು ಭೂಮಿಗೆ ಬಿದ್ದೇವೋ ಹೆಂಗ ಅವ ಕರಿಗಡ ಅನ್ನೋದನ್ನು ಮರ್ತನೋ ಹಂಗ ನಾವು ಶಿವ ಅನ್ನೋದನ್ನು ಮರ್ತು ಬಿಟ್ಟಿವಿ ಏನ್ರಿ. ದೇವರಂತಕ್ಕಂಥ ಮರ್ತು ಬಿಟ್ಟಿವಿ, ಶರಣರನ್ನ ಮಾಡ್ತೀವಿ, ಸಂತರನ್ನ ಮಾಡ್ತೀವಿ. ಯಾಕ ಈ ವಿಚಾರಗಳಿಂದ ಹೊರಗೆ ಬರ್ಲಕತ್ವಲ್ಲ, ಈ ವಿಚಾರಗಳಿಂದ ಮನುಷ್ಯನಿಂದ ಕಣ್ಣಿಗೆಂದ ಕಾಣಕತ್ತು. ಈ ವಿಚಾರಗಳು ಯಾವುವು? ಕಾಮ, ಕ್ರೋಧ, ಮೋಹ, ಲೋಭ, ಮದಮತ್ಸರ ಅಂತಕ್ಕಂಥವು ಏನದವಲ್ಲ ಇವೆಲ್ಲ ಮನುಷ್ಯನ ಮೂಗಿಗಂದ ವಾಸನೆ ಬಡದು ನಾವು ದೇವರಂತಕ್ಕಂಥ ಮರೆತು ಬರೀ ಕಾಮವನ್ನು ಬಯಸ್ಲಕತ್ತೀವಿ, ಕ್ರೋಧವನ್ನು ಬಯಸ್ಲಕತ್ತೀವಿ, ಮದಮತ್ಸರಗಳನ್ನು ಬಯಸ್ಲಕತ್ತೀವಿ. ಆದ್ರ ಇದು ಅಲ್ಲ, ನಾವು ಪರಮಾತ್ಮನಿಗೆ ಮಾತು ಕೊಟ್ಟಿದ್ದೆ ಅಂದ್ರೆ ಇದು ಅಲ್ಲ. ಹಾಗಾದ್ರೆ ನಾವು ಏನಂತ ಮಾತು ಕೊಟ್ಟಿವಿ ಎತ್ತಿಕೊಂಡೆ, ಪರಮಾತ್ಮ ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ ಏನ್ರಿ, ನಿನ್ನ ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ತೀನಿ, ನಾ ಧರ್ಮದಿಂದ ನಡಿತೀನಿ, ದಾನ ಧರ್ಮಾದಿಗಳನ್ನು ಮಾಡ್ತೀನಿ, ನಿನ್ನ ಮನೆಗೆಂದ ಬರ್ಬೇಕಾದ್ರ ಕೊನೆಗೆ ನಿನ್ನ ಪಾದಕ್ಕೆ ಬರ್ಬೇಕಾದ್ರ ನಾನು ಪುಣ್ಯದ ಗಂಟು ಕಟ್ಕೊಂಡು ನಿನ್ನ ಪಾದಕ್ಕೆ ಬರ್ತೀನಿ ತಿಳ್ಕೊಂಡು ನಾವೆಲ್ಲ ಪಾದ ಮುಟ್ಟಿ ಆಣಿ ಮಾಡಿ ಬಂದಿರತಕ್ಕಂಥವ್ರು ಬಂದ ಬಳಿಕ ನಾವು ಮಾಡಾಕತ್ತೀವಿ ಅನ್ನೋ ತಿಳ್ಕೊಂಡು ಕೇಳಿದ್ರ ಯಾವಾಗ ಮಾಡಬಾರ್ದಾಗಿತ್ತೋ ಅದನ್ನೇ ನಾವು ಮಾಡಾಕತ್ತೀವಿ. ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮದೊಳಗೆ ಬಿಟ್ಟು ಯಾವಾಗ ಮಾಡಬಾರ್ದಾಗಿತ್ತಲ್ಲ ಅದನ್ನ ನಾವು ಮಾಡಾಕತ್ತೀವಿ. ಹೌದಲ್ಲ, ನಾವು ಏನು ಮಾಡಬೇಕಾಗಿತ್ತು? ನಾವು ಧ್ಯಾನ ಮಾಡಬೇಕಾಗಿತ್ತು, ಆರಾಧನೆ ಮಾಡಬೇಕಾಗಿತ್ತು, ಪೂಜೆ ಪುನಸ್ಕಾರಗಳು ಮಾಡಬೇಕಾಗಿತ್ತು, ದಾನ ಧರ್ಮಾದಿಗಳನ್ನು ಮಾಡಬೇಕಾಗಿತ್ತು. ಆದ್ರೆ ಇದು ಎಲ್ಲವನ್ನು ಕೂಡ ಮರೆತು ನಾವೆಲ್ಲ ಏನು ಜೀವನ ಕಳೀಲಿಕ್ಕತ್ತೀವಿ ಅಂತ ಕೇಳಿದ್ರೆ ಜೀವನ ಅರ್ಥ ಇರ್ಲಾರ್ದಂಗೆ ಜೀವನ ಕಳೀಲಿಕ್ಕತ್ತೀವಿ ನಾವು.